ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಬ್ರೇಕ್ ಆಗಿದೆ. 2028ರ ತನಕ ಹೀಗೆ ನಡೆಯುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಕಾಂಗ್ರೆಸ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಕೊಟ್ಟ ಮಾತು ಇಟ್ಟ ಬಾಣ ಅಂತ ಡಿಸಿಎಂ ಹೇಳ್ತಿದ್ದಾರೆ. ಕಾಂಗ್ರೆಸ್ ಹೈಡ್ರಾಮಾ ನಿಲ್ಲೋದಿಲ್ಲ ಅನ್ನೋದು ವಿಪಕ್ಷ ನಾಯಕರ ಮಾತು. ಮತ್ತು ಡೆಪ್ಟಿ ಸಿಎಂ ಜಗಳದಲ್ಲಿ ಒಂದು ವರ್ಷದಿಂದ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಿದೆ. ರಾಜ್ಯದಲ್ಲಿ ಒಬ್ಬ ಯಾರು ಮುಖ್ಯಮಂತ್ರಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ ಪರಿಸ್ಥಿತಿ ಇವತ್ತು ಇದಿತ್ತು ಬ್ರೇಕ್ಫಾಸ್ಟ್ ಪಾರ್ಟಿ ಬ್ರೇಕ್ ಆಯಿತು. ಏನು ಇವಾಗ ಬಂದಿರೋ ಸುದ್ದಿ ಪ್ರಕಾರ ಬ್ರೇಕ್ಫಾಸ್ಟ್ ಪಾರ್ಟಿ ಬ್ರೇಕ್ ಆಯಿತು. ಅವರು ಸಿದ್ದರಾಮಯ್ಯ ಮುಂದೆ 2028ಕ್ಕೂ ಹಿಂಗೆ ಕಂಟಿನ್ಯೂ ಆಗ್ತೈತೆ, 28ರವರೆಗೂ ಹಿಂಗೆ ಕಂಟಿನ್ಯೂ ಆಗ್ತೈತೆ ಅಂತ ಅವ್ರು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. DK ಕೊಟ್ಟ ಮಾತು ಬಿಟ್ಟ ಬಾಣ ಅಂತ ಅವರು ಈ ಕಡೆ ಎದ್ದೋಗಿದ್ದಾರೆ. ಒಂದು ರೀತಿ ಬ್ರೇಕ್ಫಾಸ್ಟ್ ಬ್ರೇಕ್ ಆದಂಥ ಲಕ್ಷಣಗಳು ಕಾಣ್ತಾ ಇದೆ. ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಗೊತ್ತಾಗ್ತಾ ಇಲ್ಲ. ಇದು ಕೂಡ ಇವತ್ತು ಭಾಳ ಅಭಿವೃದ್ಧಿಗೆ ಹೊಡೆತ ಆಗಿದೆ. ಸಿಎಂ ಮತ್ತು ಡೆಪ್ಟಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.